ಜೋಗಿಮಟ್ಟಿಯಿಂದ ಸೀದಾ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ನೋಡಿಕೊಂಡು ಸೀದಾ ನಾವು ಕೋಟೆ ಹತ್ರ ಬಂದ್ವಿ. ಕೌಂಟ್ರಿಗೆ ಬಂದಾಗ ನಮಗೆ ಟಿಕೆಟ್ ತಗೊಳ್ಳೋಕ್ಕೆ ಕ್ಯಾಶ್ ಇರಲಿಲ್ಲ. ಅದಕ್ಕೆ ನಾವು ಫೋನ್ಪೇ ಯೂಸ್ ಮಾಡಿ ಟಿಕೆಟ್ ತೊಗೊಂಡ್ವಿ. ಟಿಕೆಟ್ ತೊಗೊಂಡಾದ್ಮೇಲೆ ಅಲ್ಲಿ ಫಾರಿನರ್ಸ್ ಇದ್ದರು. ನಮ್ಮ ಬಾಯ್ಸು ಒಳ್ಳೆ ಬೆಂಕಿ ವಾಕ್ ಮಾಡಿ ಒಳಗೆ ಹೋದರು. ನಾನು ಸದಾ ಅವ್ರ ಜೊತೆಗೆ ಒಳಗೆ ಹೋದೆ. ಕೋಟೆ ಒಳಗೆ ಬಂದಾಗ ಅಲ್ಲಿ ಕೋತಿರಾಸರು ಇದ್ದರು. ಅವ್ರನ್ನ ಮಾತಾಡಿಸಿ ಮುಂದೆ ಹೋದ್ವಿ. ಕೋಟೆ ಎಲ್ಲ ದೇವಸ್ಥಾನ ನೋಡಿಕೊಂಡು ನಾವು ಮುಂದೆ ಕುದುರೆ ಹೆಜ್ಜೆ ಬಂಡೆಯ ಕಡೆ ಸಾಗಿದ್ವಿ. ಅಲ್ಲಿ ಕಾಣ್ತಿರೋದೇ ಕುದುರೆ ಹೆಜ್ಜೆ ಬಂಡೆ. ಅಲ್ಲಿಂದ ಅಕ್ಕ ತಂಗಿ ಹೊಂಡ ನೋಡಿಕೊಂಡು ನಾವು ಮುಂದೆ ಓಬವ್ವನ ಕಿಂಡಿ ಕಡೆ ಹೋದ್ವಿ. ಓಬವ್ವನ ಮನೆ ನೋಡಿಕೊಂಡು ನಾವು ಮುಂದೆ ಬರ್ತೀವಿ. ಫುಲ್ಲು ಜನ ಸೇರಿದ್ರು. ಅಲ್ಲಿ ತುಂಬ ಜನ ಇದ್ದಾರೆ. ಆದರೆ ನಾವು ಒಳಗೆ ಹೋಗ್ತೀವಿ ಅನ್ನೋದೇ ಡೌಟು. ಒಳಗೆ ಬಂದೀನಿ, ಫುಲ್ ಭಯ ಆಗ್ತಿದೆ ಗುರು. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಕೋಟೆಯಿಂದ ಮುರುಘಾ ಮಠ ನೋಡಿಕೊಂಡು ನಾವು ಮುಂದೆ ಹೋದ್ವಿ. ಬರುವಾಗ ಮಳೆ ಬರ್ತಾ ಇತ್ತು. ಒಂದು ಕಡೆ ನಾವು ಬೈಕ್ನ ನಿಲ್ಲಿಸಿದ್ವಿ. ಮಳೆ ಬಿಟ್ಟಾದ್ಮೇಲೆ ನಾವು ಸೀದಾ ಈಶಾನ ಎಗ್ರಿಸ್ ಹೋಟೆಲ್ಗೆ ಬಂದ್ವಿ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಯಾವ ಥರ ಫೇಮಸ್ಸು ಅದೇ ಥರ ಈಶಾನ ಎಗ್ರಿಸ್ ಕೂಡ ಫೇಮಸ್ಸು. ಈ ಹೋಟ್ಲು ದಾವಣಗೆರೆಯಿಂದ ಬೆಂಗಳೂರು ಹೋಗೋ ಹೈವೇ ಪಕ್ಕದಲ್ಲಿದೆ. ಊಟ ಮಾಡಿಕೊಂಡು ನಾವು ಬಂದ್ವಿ ಸೀದಾ ನಮ್ಮ ಬೈ ಪಾನ್ ಶಾಪಿಗೆ. ಅಡಿಕೆ ಹಾಕ್ಕೊಂಡು ನಾವು ಹೋದ್ವಿ ಸೀದಾ ನಮ್ಮ ರೂಮಿಗೆ. ಓಕೆ ಗೈಸ್, ಮತ್ತೆ ಸಿಗೋಣ, ಬಾಯ್.